ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ಕ್ಯಾಪ್ಟನ್ಶಿಪ್ ಕಾವು ಜೋರಾಗಿದೆ. ನಿಮಗೆ ಗೊತ್ತಿರಬಹುದು, ಈ ವಾರ ಲೆಟರ್ ಅನ್ನೋ ಒಂದು ಟಾಸ್ಕ್ ಅನ್ನ ಇಟ್ಕೊಂಡು ತುಂಬಾ ಜನಕ್ಕೆ ಆಯ್ಕೆಯನ್ನ ಮಾಡಿದ್ದಾರೆ. ಅದರಲ್ಲಿ ಕೇವಲ 6 ಜನ ಮಾತ್ರ ಕ್ಯಾಪ್ಟನ್ಶಿಪ್ ಟಾಸ್ಕ್ಗೆ ಆಯ್ಕೆಯಾಗಿ ಈ ಮನೆಯಲ್ಲಿ ಉಳ್ಕೊಂಡಿದ್ದಾರೆ. ಆ 6 ಜನರಲ್ಲಿ 3 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು. ಸೊ ಮೊದಲನೇದಾಗಿ ಮಾಳು, ಅಭಿಷೇಕ್, ಮ್ಯೂಟೆಂಟ್, ರಘು. ಹೆಣ್ಣು ಮಕ್ಕಳಲ್ಲಿ ಕಾವ್ಯ, ಜಾನ್ವಿ ಹಾಗೂ ರಿಷಾ ಗೌಡ ಇವರು ಕೂಡ ಕ್ಯಾಪ್ಟನ್ಶಿಪ್ಗೆ ಆಯ್ಕೆಯನ್ನ ಆಗಿದ್ದಾರೆ. ಆದರೆ ಕ್ಯಾಪ್ಟನ್ ಆಗೋದು ಇವರ ಕೈಯಲ್ಲಿಲ್ಲ ಹಾಗೂ ಮನೆಯವರ ಕೈಯಲ್ಲೂ ಕೂಡ ಇಲ್ಲ. ಈ ಬಾರಿ ಬಿಗ್ ಬಾಸ್ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ ಹೋದ ಸೀಸನ್ ಅಲ್ಲಿ ಕ್ಯಾಪ್ಟನ್ಶಿಪ್ ಅಲ್ಲ, ಕಪ್ ಅನ್ನ ಯಾರು ಗೆಲ್ತಾರೆ ಅನ್ನೋದಕ್ಕೆ ಮನೆ ಒಳಗೆ ಹಲವಾರು ಅಭಿಮಾನಿಗಳು ಬಂದು ಓಟನ್ನ ಹಾಕಿ ಹೋಗಿದ್ರು. ಆ ನಂತರ ಈಗ ಬಿಗ್ ಬಾಸ್ ಅಲ್ಲಿ ಕೇವಲ 6ನೇ ವಾರಕ್ಕೆ ಅಭಿಮಾನಿಗಳ ಒಂದು ದಿಂಡೆ ಮನೆ ಒಳಗೆ ಬಂದಿದೆ. ಅವರೆಲ್ಲರೂ ಕೂಡ ಯಾರಿಗೆ ಅತಿ ಹೆಚ್ಚು ಓಟ್ಗಳನ್ನ ಹಾಕ್ತಾರೆ ಅವರು ಈ ಬಾರಿಯ ಕ್ಯಾಪ್ಟನ್ ಆಗ್ತಾರೆ. ಅದಕ್ಕೆ ಈ ಕ್ಯಾಪ್ಟನ್ಶಿಪ್ಗೆ ಆಯ್ಕೆಯಾಗಿರುವಂತಹ 6 ಜನ ಕ್ಯಾಂಡಿಡೇಟ್ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಅಲ್ಲಿ ಬಂದಿರುವಂತಹ ಹಲವಾರು ಅಭಿಮಾನಿಗಳ ಕ್ವಶನ್ಗೆ ಆನ್ಸರ್ ಅನ್ನ ಮಾಡಬೇಕು, ಅದು ಕೂಡ ರೆಬಲ್ ಆಗಿ. ಸೊ ಈ ಪ್ರೋಮೋದಲ್ಲಿ ಮುಖ್ಯವಾಗಿ ಆನ್ಸರ್ ಮಾಡಿರುವಂತದ್ದು ಮಾಳು ಅವರು. ಸೊ ಮಾಳು ನಿಪನಾಳು 1 ತಿಂಗಳಿಂದ ಉಸಿರೇ ಬಿಟ್ಟಿರಲಿಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಅವನು ಸೈಲೆಂಟ್ ಆಗಿರ್ತಾನೆ ಅಂತ ಎಲ್ಲರೂ ಕೂಡ ಹೇಳ್ತಿದ್ರು. ಈಗ ಉಸಿರು ಬಿಟ್ಟು ಮಾತಾಡಿ ಗರ್ಜಿಸಿದ್ದಾರೆ. ಸೊ ಮಾಳು ನಿಪನಾಳ ಅಂತ ಏನಂದ್ರೆ ತೋರಿಸ್ತೀನಿ, ಹೊಡಿರಿ ಶಾವ್ಗೆಗೆ ಮಜ್ಗಿ ಅಂತ ಹೇಳಿ ದೊಡ್ಡದಾಗಿ ಸ್ಟಾರ್ಟ್ ಮಾಡಿದಂತಹ ಮಾಳು ಈ ಮನೆಯಲ್ಲಿ ಜಗಳ ಆಡ್ತಿದ್ದಾರೆ. ತುಂಬಾ ಜನ ಕಾಣಿಸ್ಕೋಬೇಕಂತ. ಬಟ್ ಆ ಜಗಳಕ್ಕೆ ಕಾರಣ ಏನು ಅಂತ ಅವರಿಗೆ ಗೊತ್ತಿಲ್ಲ. ಸುಮ್ಮನೆ ಜಗಳನ್ನ ಆಡ್ತಾರೆ. ಆದ್ರೆ ಈ ಜಗಳನ್ನ ಬಿಡ್ಸಕ್ ಹೋಗ್ತಾರಲ್ಲ, ಅವನಂತ ದೊಡ್ಡ ಹುಚ್ಚ ಇನ್ನೊಬ್ಬ ಇಲ್ಲ. ಈ ಮನೆಯಲ್ಲಿ ಈಗ ಸೈಲೆಂಟ್ ಆಗಿರೋದೇ ಒಳ್ಳೇದು. ನಾನಿರೋದು ಕರೆಕ್ಟ್ ಆಗಿದೆ. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆದ್ಮೇಲೆ ಯಾವ ರೀತಿ ಆಡಿಸ್ಬೇಕಂತ ಹೇಳಿ ಈ ಹಳ್ಳಿ ಐದನ್ಗೆ ಗೊತ್ತಿದೆ. ಕ್ಯಾಪ್ಟನ್ ಆದ್ಮೇಲೆ ಈ ಹಳ್ಳಿ ಐದನ್ ತಾಕತ್ತೇನಂತ ತೋರಿಸ್ತೀನಿ ಅಂತ ಹೇಳಿ ಜೋರಾಗಿ ಕೂಗಿ ಈ ವಾರ ಅಂದ್ರೆ ಈ ತಿಂಗಳಲ್ಲಿ ಮಾಡದೇ ಇರುವಂತಹ ಸೌಂಡ್ ಅನ್ನ ಈಗ ಅಭಿಮಾನಿಗಳ ಮುಂದೆ ಮಾಡಿದ್ದಾರೆ. ಸೊ ಮಾಳು ನಿಪನಾಳಂಗೆ ಕೆಳಗಡೆ ಬೆಂಕಿ ಹತ್ತಲಿಕ್ಕೆ ನಮ್ಮ ಅಭಿಮಾನಿಗಳೇ ಬರ್ಬೇಕಾಯ್ತಾ ಅಂತ ಹೇಳಿ ಒಂದ್ ಕಡೆ ಪ್ರಶ್ನೆ ಮೂಡ್ತಾ ಇದೆ. ಏನೇ ಆಗ್ಲಿ, ಮಾಳು ನಿಪನಾಳ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಎಲ್ರಿಗೂ ಕೂಡ ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ಲಿ. ಸುಮ್ನೆ ಸೈಲೆಂಟ್ ಆಗಿರ್ಬೇಕು ಅಂತ ಹೇಳಿದ್ರೆ ಅದು ಮನೇಲೂ ಕೂಡ ಇರ್ಬೋದಿತ್ತು. ಆದ್ರೆ ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಇಲ್ಲಿ ಸೌಂಡ್ ಮಾಡ್ಲೇಬೇಕಾಗತ್ತೆ. ಕ್ಯಾಪ್ಟನ್ಶಿಪ್ ಆಗ್ಬೇಕಂದ್ರೆ ಸೌಂಡ್ XX ಆಗ್ಲೇಬೇಕಾಗತ್ತೆ. ಸೊ ಮಾಳು ಈಗಾಗಲೇ XX ಸೌಂಡ್ ಅನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಆದ್ರೆ ಕ್ಯಾಪ್ಟನ್ ಆಗಿ ಯಾವ ರೀತಿಯನ್ನು ಮನೇಲಿ ನಡ್ಸ್ಕೊಂಡು ಹೋಗ್ತಾರೆ ಅಂತ ಹೇಳಿ ಕಾದು ನೋಡ್ಬೇಕು. ಒಳಗಡೆ ಬಂದಿರುವಂತಹ ಅಭಿಮಾನಿಗಳನ್ನ ನೋಡಿದ್ರೆ ಎಲ್ಲರೂ ಕೂಡ ಮಾಳುಗೆ ವೋಟ್ ಹಾಕ್ತಾರೆ ಅಂತ ಹೇಳಿ ನನಗೆ ವೈಯಕ್ತಿಕವಾಗಿ ಅನ್ಸುತ್ತೆ. ಸೊ ಮಾಳುಗೆ ಏನಾದ್ರೂ ವೋಟ್ ಹಾಕಿದ್ರೆ ಈ ವಾರ ಯಾವ ರೀತಿ ನಡ್ಕೊಂಡು ಹೋಗುತ್ತೋ ಖಂಡಿತ ಗೊತ್ತಿಲ್ಲ. ಮಾಳು ಏನಿದ್ರು ಕೂಡ ಅಭಿಮಾನಿಗಳು ಇದ್ದಾಗ ಮಾತ್ರ ಹಾರಾಡ್ತಾನೆ. ಸೊ ಸೈಲೆಂಟ್ ಆಗಿದ್ದಾಗ ಹಾರಾಡೋದಿಲ್ಲ. ಯಾವ ರೀತಿ ಹಾರಾಡ್ತಾನೋ ಅಥವಾ ಮುದುದ್ಕೊಂಡು ಬಾಳ ಇರ್ತಾನೋ ಕಾದು ನೋಡ್ಬೇಕಾಗತ್ತೆ. ಸೊ ಬಂದಿರುವಂತಹ ಅಭಿಮಾನಿಗಳು ಯಾರನ್ನ ಚಾಯ್ಸ್ ಮಾಡಬೇಕು ಅಂತ ಹೇಳಿ ನಿಮಗನ್ಸುತ್ತೆ, ಆ 6 ಜನರಲ್ಲಿ ಅವರ ಹೆಸರನ್ನ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಹಾಗೂ ಈ ವಾರದ ಕ್ಯಾಪ್ಟನ್ ಯಾರಾಗಬೇಕು ಅಂತ ಹೇಳಿ ನಿಮಗೆ ವೈಯಕ್ತಿಕವಾಗಿ ಅನ್ಸುತ್ತೆ ಅವರ ಒಂದು ಹೆಸರನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.